ತಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ 7:45 8 ಗಂಟೆ ಅಷ್ಟೊತ್ತಿಗೆ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿ ಒಂದು ಮಗು ತೀರ್ಕೊಂಡಿದೆ ಮತ್ತು ಸುಮಾರು 12 ಜನರಿಗೆ ಗಾಯಗಳಾಗಿದ್ದಾವೆ. ಅದರಲ್ಲಿ ಇಬ್ಬರು ಇನ್ನೂ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ ಮತ್ತು ಮಿಕ್ಕವರಿಗೆಲ್ಲ ಟ್ರೀಟ್ಮೆಂಟ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಇದು ಭಾಳ ದುರದೃಷ್ಟಕರ, ಆಕಸ್ಮಿಕವಾಗಿ ಆಗಿರ್ತಕ್ಕಂಥದ್ದು. ಸಿಲಿಂಡರು ಅದು ಯಾವ ರೀತಿ ಅದು ಓಪನ್ ಆಗಿದೆ ಅದೆಲ್ಲ ನೋಡಬೇಕು, ಗೊತ್ತಾಗಬೇಕು. ಈಗ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗುತ್ತೆ. ಅದು ಗ್ಯಾಸ್ ಎಲ್ಲ ರಾತ್ರಿ ಎಲ್ಲ ಗ್ಯಾಸ್ ಹೊರಗಡೆ ಬಂದು ಅದು ಬ್ಲಾಸ್ಟ್ ಆಗಿದೆ. ಅದರಿಂದ ಇದು ಭಾಳ ಚಿಕ್ಕ ಚಿಕ್ಕ ಮನೆಗಳು, ಒಂದೊಂದು 5 ಅಡಿ 10 ಅಡಿ ಈ ರೀತಿ ಇರ್ತಕ್ಕಂಥದ್ದು. ಇದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಪರಿಹಾರ ಆ ಮಗು ತಂದೆ ತಾಯಿಗಳಿಗೆ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಜೊತೆಗೆ ಇಂಜೂರ್ಡ್ ಅವರಿಗೂ ಕೂಡ ಅವರಿಗೆ ಟ್ರೀಟ್ಮೆಂಟು ಇದೆಲ್ಲ ಫ್ರೀಯಾಗಿ ಮಾಡ್ತಕ್ಕಂಥದ್ದು. ಮನೆಗಳನ್ನು ಕಟ್ಟಿಸ್ಬೇಕು ಅಂತ ಅವರು ಯಾರು ಅಭಿವೃದ್ಧಿ ಪಾರ್ಟೀಸ್ ಪಕ್ಕ ಮನೆಗಳು ಡ್ಯಾಮೇಜ್ ಆಗಿರೋರು ಕೇಳ್ತಿದ್ದಾರೆ. ಅದನ್ನೆಲ್ಲ ಮನೆಗಳನ್ನು ಕಟ್ಟಿಸ್ಕೊಡ್ತೀವಿ ಅಂತ ಈಗಾಗಲೇ ಸಂಬಂಧಪಟ್ಟ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮತ್ತು ನಮ್ಮ ಜಮೀರ್ ಅಹಮದ್ ಅವರು ಕೂಡ ಬಂದು ಭೇಟಿ ಮಾಡಿ ಅವರ ಇಲಾಖೆ ವತಿಯಿಂದ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಸರ್ಕಾರ ಮಾಡಿಸ್ಕೊಡುತ್ತೆ. ನಮ್ಮವರು ಪೊಲೀಸವರಾಗಲಿ ಮತ್ತು ಅಗ್ನಿಶಾಮಕ ದಳದವರಾಗಲಿ ತಕ್ಷಣ ಅಟೆಂಡ್ ಮಾಡಿದ್ದಾರೆ. ಅಲ್ಲಿನ ಪರಿಸರ ನೋಡಿದ್ರೆ ಭಾಳ ಚಿಕ್ಕ 10-12 ಮನೆಗಳು ಎಲ್ಲ ಒಟ್ಟಿಗೆ ಒಂದೇ ಕಡೆ ಇರ್ತಕ್ಕಂಥದ್ದು. ಒಂದು ಸಮಾಧಾನಕರವಾದದ್ದು ಅಂತೇಳಿದರೆ ಅಲ್ಲಿ ಅಂಗನವಾಡಿ ಮಾಡ್ತಾಯಿದ್ರು ಅಂತ. ಸುಮಾರು 16 ಜನ ಮಕ್ಕಳು ಅಲ್ಲಿ ಇದ್ದರು ಅಂತೇಳಿ ಕೇಳಿದೆ. ಸ್ವತಂತ್ರ ದಿನಾಚರಣೆಯಿಂದ ಅದು ರಜೆ ಕೊಟ್ಟಿದ್ದಾರೆ. ಇಲ್ಲದಿದ್ದರೆ 16 ಜನ ಮಕ್ಕಳಿಗೂ ಕೂಡ ತೊಂದರೆ ಆಗ್ತಾಯಿತ್ತು ಅಂತ ಹೇಳಿ ಅದು ಒಂದು ಸಮಾಧಾನವನ್ನು ತರ್ತಕ್ಕಂಥದ್ದು. ಇಂಥ ಕಡೆ ಮಾಡುವಾಗ ಇಲಾಖೆಯವರು ಕೂಡ ಹೆಚ್ಚು ಗಮನ ಹರಿಸಬೇಕು. ಭಾಳ ಒಬ್ಬರು ಕೂಡ ಒಳಗಡೆ ಹೋಗೋದಕ್ಕಾಗೋದಿಲ್ಲ. ಅಂಥ ಕಡೆ ಅಂಗನವಾಡಿ ಯಾರು ಪರ್ಮಿಷನ್ ಕೊಟ್ಟರು ಯಾವಕ್ಕೆ ಅಂತ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೇವೆ. ಒಟ್ಟಾರೆ ಇದು ಭಾಳ ದುರದೃಷ್ಟಕರ ಅಂತ ಹೇಳಿ ಹೇಳಿದ್ದಾರೆ. ಸರ್, ವಿಚಾರ ಸರ್, SIT ಬಹುತೇಕ ಡಿಗ್ಗಿಂಗ್ ನಿಲ್ಲಿಸಿದೆ ಮತ್ತು ಸೋಮವಾರ ನೀವು ಕೂಡ ರಿಪ್ಲೈ ಮಾಡೋರಿದ್ದೀರಿ ಸದನದಲ್ಲಿ. ಸರ್, ಅದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಈಗ ಅಂದರೆ ಯಾರಾದರೂ ತಪ್ಪು ಮಾಡಿದರೆ ಅವ್ರ ವಿರುದ್ಧ ಆ್ಯಕ್ಷನ್ ಆಗುವಂಥದ್ದು ಅಥವಾ ಷಡ್ಯಂತ್ರ ಮಾಡಿದರೆ ಆ್ಯಕ್ಷನ್ ಆಗುವಂಥದ್ದು, ಈ ಪ್ರಿಪ್ರೇಷನ್ ಸಭೆ ಏನಾದ್ರು ಮಾಡ್ತೀವಿ? ಅದೆಲ್ಲ ನಾವು ಈಗ ಈ ಸಂದರ್ಭದಲ್ಲಿ ಏನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಏನು ವರದಿ ಬರುತ್ತೆ, ರಿಪೋರ್ಟ್ ಬರುತ್ತೆ, ಅದು ವೆದರ್ ಇಟ್ ಈಸ್ ಅನ್ ಇಂಟರಿಮ್ ರಿಪೋರ್ಟ್ ಆರ್ ಎ ಫೈನಲ್ ರಿಪೋರ್ಟ್. ಆ ರಿಪೋರ್ಟಿನ ಆಧಾರದ ಮೇಲೆ ನಾವೇನಾದರೂ ಹೇಳ್ಬೋದು. ಬಿಟ್ಟರೆ ರಿಪೋರ್ಟ್ ಬರೋವರೆಗೂ ನಾವೇನೂ ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಸಭೆ ಏನಾದ್ರು ಮಾಡ್ತೀರಾ ಸರ್ ಅದಕ್ಕಿಂತ ಮುಂಚಿತವಾಗಿ? ಅಲ್ಲ, CM ಜೊತೆ ನಾವು ರಿಪೋರ್ಟ್ ಒಂದು ಸಾರಿ ರಿಪೋರ್ಟ್ ಬಂದ ಮೇಲೆ ನಾವೆಲ್ಲರೂ ಕೂಡ ಕೂತ್ಕೊಂಡು ಚರ್ಚೆ ಮಾಡಿ ಏನು ತೀರ್ಮಾನ ತಗೊಳ್ಬೇಕು ಅದನ್ನು ಖಂಡಿತವಾಗಿ ತಗೊಳ್ತೇವೆ. ಥ್ಯಾಂಕ್ ಯು.